ಕುಡಿಯಲು ಹಣ ಕೊಡೋದಕ್ಕೆ ಮನೆಗೆ ಬೆಂಕಿಯನ್ನ ಕಿರಾತಕ ಇಟ್ಟಿದ್ದಾನೆ. ಕುಡಿಯೋದಕ್ಕೆ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ಬೆಂಕಿ ಇಟ್ಟ ಕಿರಾತಕ. ಕುಡಿದ ಮತ್ನಲ್ಲಿ ತನ್ನ ಮನೆಗೆ ತಾನೇ ಬೆಂಕಿ ಇಟ್ಕೊಂಡಿದ್ದಾನೆ. ಮೈಸೂರಿನ ಅಗ್ರಹಾರದ ಮಧುವನ ಬಡಾವಣೆಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಳಗ್ಗೆಯೇ ಕುಡಿಯಲು ಹಣ ನೀಡುವಂತೆ ಪೀಡಿಸ್ತಾ ಇದ್ದ ಗುರು ಮನೆಯವರ ಜೊತೆ ಗಲಾಟೆ ಮಾಡಿಕೊಂಡಿದ್ದ, ಬೀಡಿ ಸೇದ್ತಾ ಇದ್ದ. ಕುಡಿದ ನಶೆಯಲ್ಲಿ ಬೀಡಿ ಸೇದಿ ಬೆಡ್ ಮೇಲಿಟ್ಟಿದ್ದ. ಹಾಸಿಗೆಗೆ ಹೊತ್ಕೊಂಡು ಇಡೀ ಬೆಂಕಿ ಮನೆಗೆ ವ್ಯಾಪಿಸಿದೆ. ಕುಡುಕನ ಅಟ್ಟಹಾಸಕ್ಕೆ ಬಟ್ಟೆ, ದವಸ ಧಾನ್ಯ ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಕಂಠಪೂರ್ತಿ ಈಗಾಗಲೇ ಕುಡ್ಕೊಂಡು ಬಂದಿದ್ದ, ಕುಡಿದ ಅಮಲಿನಲ್ಲೇ ಇದ್ದ. ಇನ್ನೂ ಕುಡಿಬೇಕು ಅಂತ ಹೇಳಿ ಮನೆಯವರ ಜೊತೆಗೆ ಕಿರಿಕ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಯಾವಾಗ ಹಣ ಕೊಡ್ಲಿಲ್ವೋ ಜಗಳ ಆಡ್ತಾ, ವಾಗ್ವಾದ ಮಾಡ್ತಾ, ಗಲಾಟೆ ಮಾಡಿಕೊಂಡು ಬೀಡಿ ಸೇದ್ತಾ ಇದ್ದ. ಆ ಸೇದಿದಂತಹ ಬೀಡಿಯ ತುಂಡನ್ನು ಬೆಡ್ ಮೇಲೆ ಇಟ್ಟಿದ್ದಾನೆ. ಆ ಬೀಡಿಯ ಕಿಡಿ ಇದೆಯಲ್ಲ, ಮನೆಯನ್ನೇ ಸಂಪೂರ್ಣವಾಗಿ ಇದೀಗ ಆಹುತಿ ತೆಗೆದುಕೊಂಡಿದೆ. ಗಮನಿಸ್ತಾ ಇದ್ದೀರಿ, ಇದೇ ಮನೆಯಲ್ಲಿ ಆಗಿರುವಂತಹ ಘಟನೆ. ಏನೂ ಇಲ್ಲ, ಮಾಮೂಲಿ ಅವರು ಕುಡಿದ್ಬಿಟ್ಟು ಇದು ಸಿಗರೇಟ್ ಸೇದ ಜಾಸ್ತಿ ಅಲ್ವಾ, ಸಿಗರೇಟ್ ಸೇದಿ ಇದ್ರ ಮೇಲೆ ಇಟ್ಬಿಟ್ಟವ್ರೆ, ಹಾಸಿಗೆ ಮೇಲೆ. ಅದು ಹಂಗೆ ಹತ್ಕೊಂಡಿರೋದು ಸಿಗರೇಟ್ ಪೀಸ್ ಅದ್ರ ಮೇಲೆ ಬಿದ್ದುಬಿಟ್ಟು ಹಾಸಿಗೆ ಫುಲ್ ಇದು ಲೈಲನ್ನು ಒಳಗಡೆ ಎಲ್ಲ ಹತ್ತಿಗಿತ್ತಿ ಎಲ್ಲ ಫುಲ್ಲು ಲೈನಲ್ಲ ಅದು ಹತ್ಕೊಂಡ್ಬಿಟ್ಟೈತೆ. ಒಂದು 2 ಸೆಕೆಂಡು ಇಲ್ಲ ಹತ್ಕೊಂಡ್ಬಿಡ್ತು ಫುಲ್. ಏನೇನು ಹೋಗೈತೆ ಒಳಗಡೆ ಅಪ್ಪ ಇದು ಬೀರಿನಲ್ಲಿರೋ ಬಟ್ಟೆ ಗಿಟ್ಟೆ ಎಲ್ಲ ಹೋಯಿತು. ಟಿವಿ ಮತ್ತು ಇದೆಂತ ದೇವ್ರ ಮನೆಯೆಲ್ಲ ಸುಟ್ಟೋಯ್ತು. ಮೇಲ್ಗಡೆ ಕಬೋರ್ಡ್ ಗಿಬೋರ್ಡ್ ಎಲ್ಲ ಸುಟ್ಟೋಯ್ತು. ಫ್ಯಾನು ಒಳಗಡೆ ಏನೇನು ಇಟ್ಟು ಆಮೇಲೆ ದುಡ್ಡು ಕಾಸು ಏನಾಗುತ್ತೆ ಗೊತ್ತಿಲ್ಲ, ಅದು ಎಲ್ಲ ಸುಟ್ಟೋಗೈತೆ. ಇದು ಇಲ್ಲಿ ಸ್ವಲ್ಪ ಜನ ಎಲ್ಲ ನೀರು ಹಾಕ್ತಿದ್ರು. ಇವ್ರ ಅಣ್ಣ, ನಮ್ಮ ಮನೆಯವರು, ಅಣ್ಣನೇ ಇವರು ಎಲ್ಲ ನೀರು ಹಾಕ್ತಿದ್ರು. ಆಮೇಲೆ ಪೊಲೀಸವ್ರು ಗರಡಾದವ್ರು ಬಂದರು. ಆಮೇಲೆ ಅವ್ರಿಗೆ ಫೈರ್ ಇಂಜಿನ್ ಅವರು ಫೋನ್ ಮಾಡಿಬಿಟ್ಟು ಅವ್ರು ಬಂದು ಸ್ವಲ್ಪ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಅರ್ಧ ಹಾರಿಸ್ಬಿಟ್ಟಿದ್ರು. ಏನೂ ಇಲ್ಲ, ಮಾಮೂಲಿ ಅವರು ಕುಡಿದ್ಬಿಟ್ಟು ಇದು ಸಿಗರೇಟ್ ಸೇದ ಜಾಸ್ತಿ ಅಲ್ವಾ, ಸಿಗರೇಟ್ ಸೇದಿ ಇದ್ರ ಮೇಲೆ ಇಟ್ಬಿಟ್ಟವ್ರೆ, ಹಾಸಿಗೆ ಮೇಲೆ. ಅದು ಹಂಗೆ ಹತ್ಕೊಂಡಿರೋದು ಸಿಗರೇಟ್ ಪೀಸ್ ಅದ್ರ ಮೇಲೆ ಬಿದ್ದುಬಿಟ್ಟು